Woke up late, missed the morning glaze, but the sunlight hits in so many ways. Grab my shades and hit the streets, no plan, chasing vibes like seashells in the sand. Radio hums a tune I can't name. ಮಕ್ಕಳು ಎಂಜಾಯ್ ಮಾಡೋದಲ್ಲ, ಅಪ್ಪ ಅಮ್ಮ ಎಂಜಾಯ್ ಮಾಡಬೇಕು. ಅಪ್ಪ ಅಮ್ಮನ ಕರ್ಕೊಂಡು ಸುತ್ತಬೇಕು. ಪಾರ್ಟಿ ಮಾಡ್ತೀಯೋ, ದೇವಸ್ಥಾನಕ್ಕೆ ಸುತ್ತೀಯೋ, ಅಪ್ಪ ಅಮ್ಮನ ಕರ್ಕೊಂಡು ಹೋಗ್ಬೇಕು. ಹಾಂ ಬಾ ಹೋಗೋಣ, ಇವಾಗ ಹೋಗೋಣ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೀವೇನಾದರೂ ಹೊಸಬ್ರಾಗಿದ್ರೆ ಏನು ಮಾಡಬೇಕು, ಬೇಗ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬೇಕು. ಹಾಗೇನೆ ಇವತ್ತು ಏನು ವಿಶೇಷ ಅಂತಂದರೆ, ಏನು ರೆಡಿ, ಎಲ್ಲಿ ಹೋಗ್ತಾ ಇರೋದು ನಾವು? ಹಾಂ ಹಾಂ ಸೊ ಇವತ್ತು ಒಂದು ಪ್ಲೇಸ್ ಕರ್ಕೊಂಡು ಹೋಗ್ತೀನಿ ಡ್ಯಾಡಿನ. ಅದು ಏಷ್ಯಾ ಲಾರ್ಜೆಸ್ಟ್ ಪಬ್. ಡ್ಯಾಡಿ ಯಾವ್ದ್ಯಾವ್ದೆಲ್ಲ ನೋಡಿಲ್ವೋ ಅದನ್ನ ಒಂದೊಂದಾಗಿ ಎಲ್ಲದನ್ನು ತೋರಿಸ್ತೀನಿ, ಎಲ್ಲ ಕಡೆಗೂ ಕರ್ಕೊಂಡು ಹೋಗ್ತೀನಿ. ಸೊ ಇವಾಗ ಇಲ್ಲಿಂದ ಅದು ನಾರ್ಮಲ್ ಪಬ್ಗೆಲ್ಲ ಅದು ಕಾಮನ್ ರೆಸ್ಟೋರೆಂಟ್. ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ನೀವು ನೋಡಿ ಮತ್ತೆ ಯಾವ ಥರ ಹೇಗಿದೆ ಅನ್ನೋದನ್ನ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಬಾ ರೆಡಿ ಹೋಗೋಣ. ಹಾಗೆಯೇ ಜಸ್ಟ್ ನಾವು ಕೂಡ ಹೆನ್ನೂರು ಓಯಾ ಪಬ್ ರೀಚ್ ಆದ್ವಿ. ಇಲ್ಲಿಂದ ಕಂಪ್ಲೀಟಾಗಿ ಆ್ಯಂಬಿಯನ್ಸ್ ಯಾವ ರೀತಿ ಇದೆ ಏನು ಅನ್ನೋದನ್ನ ಫಸ್ಟು ನಾನು ಕರ್ಕೊಂಡು ಡ್ಯಾಡಿಗೆ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲವೂ ಸುತ್ತಿಸಿ ಫಸ್ಟ್ ಆಮೇಲೆ ನಾವು ಡಿನ್ನರ್ ಮಾಡ್ಕೊಳ್ಳೋಣ ಅಂತ ಹೇಳಿ 5:30ಗೆ ನಾವು ಬಂದಿದ್ದು. 5:30ಗೆ ಬಂದು ಕಂಪ್ಲೀಟಾಗಿ ಈ ವ್ಯೂನ ನೋಡೋದಕ್ಕಂತೂ 2 ಕಣ್ಣು ಸಾಲದು ಅಂತಲೇ ಹೇಳ್ಬೋದು. ಇದು ಲಾರ್ಜೆಸ್ಟ್ ಪಬ್ ಅಂತ ಹೇಳ್ತಾರೆ, ಏಷ್ಯಾಸ್ ಲಾರ್ಜೆಸ್ಟ್ ಪಬ್ಬು. ಹಾಗೆಯೇ ಇದು 87,000 ಫೀಟ್ ಅಷ್ಟು ದೊಡ್ಡದಾಗಿದೆ. ಹಾಗೆ ನೋಡಿ, ನೀವು ಇಲ್ಲಿ ಬ್ಯಾಂಗ್ಳೂರಲ್ಲಿರುವಂಥ ಪಬ್ಬಲ್ಲಿ ಯಾವುದು ಇಷ್ಟು ದೊಡ್ಡದಾಗಿಲ್ಲ. ಹಾಗೆ ಫ್ರೆಂಡ್ಸ್ಗೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಪ್ರೈಸ್ ಜಾಸ್ತಿನೇ ಎಕ್ಸ್ಪೆನ್ಸ್ ಅನಿಸುತ್ತೆ. ಸೊ ಬಟ್ ನೇಚರ್ ವಾಯ್ಸ್ ಗುಡ್, ತುಂಬ ಚೆನ್ನಾಗಿತ್ತು ಎಂಜಾಯ್ ಮಾಡೋದಕ್ಕೆ. ಮತ್ತು ನಮ್ಮ ಡ್ಯಾಡಿ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗ್ತಿತ್ತು ಅಂತಂದರೆ, ಯಾಕೆಂತಂದ್ರೆ ಅವರೆಲ್ಲೂ ಈ ರೀತಿ ಬಂದಿಲ್ಲ. ಹಾಗೆಯೇ ನನಗೂ ಅಷ್ಟೇ ಡ್ಯಾಡಿನ ಒಂದೊಂದಾಗಿ ಎಲ್ಲ ಪ್ಲೇಸಸ್ ಕರ್ಕೊಂಡು ಹೋಗಬೇಕು, ಅವ್ರನ್ನ ಚೆನ್ನಾಗಿ ಸುತ್ತಿಸ್ಬೇಕು. ನಾವುಗಳು ಶೋಕಿ ಮಾಡೋದಲ್ಲ, ತಂದೆ ತಾಯಿನ ಶೋಕಿ ಮಾಡೋಕ್ಕೆ ಬಿಡಬೇಕು. ಅವ್ರು ಚೆನ್ನಾಗಿ ಸುತ್ತಬೇಕು, ತಿರುಗಾಡಬೇಕು ಅವ್ರ ಲೈಫ್. ಯಾಕಂತಂದರೆ ಅವರು ಮನೆ ಬಿಟ್ಟು ಕೆಲಸ ಬಿಟ್ಟು ಯಾವಾಗಲೂ ಅದರಲ್ಲೇ ಅವ್ರು ಬ್ಯುಸಿಯಾಗಿರ್ತಾರೆ. ಅವ್ರಿಗೂ ಕೂಡ ಸ್ವಲ್ಪ ಟೈಮ್ ಕೊಟ್ಟು ಅವ್ರನ್ನ ಚೆನ್ನಾಗಿ ಎಂಜಾಯ್ ಮಾಡಿಸ್ಬೇಕು ಅನ್ನೋದು ನನ್ನ ಒಂದು ಆಸೆ. ಹಾಗೆಯೇ ಯಾರೆಲ್ಲ ನೀವು ನನ್ನ ವ್ಲಾಗ್ನ ನೋಡ್ತಾ ಇದ್ದೀರಾ, ಸೊ ನಿಮ್ಮ ತಂದೆ ತಾಯಿನೂ ಕರ್ಕೊಂಡೋಗಿ ಅವ್ರನ್ನ ಚೆನ್ನಾಗಿ ಸುತ್ತಿಸಿ. ಯಾಕಂತಂದರೆ ಇಲ್ಲಿವರೆಗೂ ಎಷ್ಟು ದೊಡ್ಡವರಾಗಿ ಇಲ್ಲಿವರೆಗೂ ಬೆಳೆದಿದ್ದೀವಿ, ಅಲ್ಲಿವರೆಗೂ ಅವರು ನಮಗೆ ಬೇಕು ಬೇಡವಾಗಿದ್ದನ್ನು ಕೊಡಿಸಿರ್ತಾರೆ, ಮಾಡಿರ್ತಾರೆ ಎಲ್ಲವೂ. ಸೊ ಅವ್ರಿಗೋಸ್ಕರ ಈ ಒಂದು ಸ್ಪೆಷಲ್ ಡೇ ಅಂತಲೇ ಅವ್ರಿಗೆ ವೀಕಲ್ಲಿ 1 ಡೇನೋ ಮಂತಲ್ಲಿ 1 ದಿನನೋ ಕರ್ಕೊಂಡು ಚೆನ್ನಾಗಿ ಸುತ್ತಿಸಿ ಅಂತ ಹೇಳ್ತೀನಿ. ಹಾಗೆಯೇ 1 by 1 ಅವರ ಏನು ಡ್ರೀಮ್ಸ್ ಇದ್ದಾವೋ ಒಂದೊಂದಾಗಿ ಫುಲ್ಫಿಲ್ ಮಾಡ್ತೀನಿ. ಲೆಟ್ಸ್ ಗೋ. ಸೊ ಚೆನ್ನಾಗಿ ಸುತ್ತಾನ, ಎಂಜಾಯ್ ಮಾಡೋಣ. ಚೆನ್ನಾಗಿ ಬರ್ತಾ ಇದೆಯಲ್ಲ. ಸಂಡೇ ವಿಡಿಯೋ ಮಾಡ್ತಾ ಇದ್ದೀನಿ ನಾನು.
ಹೌದೌದು, ನೀವೆಲ್ಲ ನೆಕ್ಸ್ಟ್ ಪಾರ್ಟಿಗೆ ಬರ್ಬೋದು ಇಲ್ಲಿ. ಸೊ ಗೈಸ್, ಆಕ್ಚುಲಿ ಡ್ಯಾಡಿಗೆ ಹೆಂಗ್ ಅನಿಸ್ತಾ ಇದೆ, ಏನ್ ಅನಿಸ್ತು ಅಂತ ಕೇಳ್ತೀನಿ ರೀ, ನೋಡೋಣ ಏನಂತ. ಡ್ಯಾಡಿ ಹೇಳು. ಭಾರಿ ಸೂಪರ್ ಆಗಿದೆ. ಲೈಟ್ ಬಂದ ನೋಡೇ ಇಲ್ಲ ಎಲ್ಲ ಜನ ನೋಡಿ, ಎಲ್ಲ ಸಿಸ್ಟಮೆಟಿಕ್ ನೋಡಿ, ತುಂಬ ನನಗಂತೂ ಭಾಳ ಇಷ್ಟ ಆಗಿದೆ. ಹೌದಾ? ಫಸ್ಟ್ ಟೈಮ್ ಅಲ್ಲ, ನಾನು ನೋಡೇ ಇಲ್ಲ ಇದನ್ನು ಬೆಂಗಳೂರಲ್ಲಿ. ಇದೇ ಥರ ನೆಕ್ಸ್ಟ್ ಒಂದೊಂದಾಗಿ ಪ್ರತಿಯೊಂದಕ್ಕೂ ಕರ್ಕೊಂಡು ಹೋಗ್ತೀನಿ. ಮಕ್ಕಳು ಎಂಜಾಯ್ ಮಾಡೋದಲ್ಲ, ಅಪ್ಪ ಅಮ್ಮ ಎಂಜಾಯ್ ಮಾಡಬೇಕು. ಅಪ್ಪ ಅಮ್ಮನ ಕರ್ಕೊಂಡು ಸುತ್ತಬೇಕು. ಪಾರ್ಟಿ ಮಾಡ್ತೀಯೋ, ದೇವಸ್ಥಾನಕ್ಕೆ ಸುತ್ತೀಯೋ, ಅಪ್ಪ ಅಮ್ಮನ ಕರ್ಕೊಂಡು ಹೋಗ್ಬೇಕು. ಬಾ ಹೋಗೋಣ, ಇವಾಗ ಹೋಗೋಣ. ಹಾಡಿ. ಸೊ ಗೈಸ್, ಆಂಬಿಯನ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಾಗಿ ಹೇಳ್ಬೇಕು ಅಂತಂದರೆ ಫ್ಯಾಮಿಲಿಗಂತೂ ಹೇಳಿ ಮಾಡಿಸಿರೋ ಥರ ಇದೆ. ತುಂಬ ಹಾಂ ಅಲ್ಲಿದೆ. ಯಾವಾಗಲೂ ಬರ್ಡೇ ಟೈಮಿಗೆ ಬಂದು ಸೆಲೆಬ್ರೇಟ್ ಮಾಡೋದಲ್ಲ, ಯಾವಾಗಲೂ ಸೆಲೆಬ್ರೇಟ್ ಮಾಡ್ಬೇಕು ನನ್ನ ಪ್ರಕಾರ. ನೀನು ಯಾವಾಗಲೂ ಮನೇಲಿ ನಾರ್ಮಲಾಗಿ ಪಾರ್ಟಿ ಮಾಡ್ತಾ ಇರ್ತೀಯಲ್ಲ, ಅಟ್ಲೀಸ್ಟ್ ಹೊರಗಡೆ ಬಂದು ಸ್ವಲ್ಪ ವ್ಯೂ ಅದು ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಪಾರ್ಟಿ ಮಾಡಲಿ ಅಂತ. ಚರ್ಸ್ ಚರ್ಸ್ ಹೇಳಿ, ಚರ್ಸ್ ಚರ್ಸ್. ಇದು ನೋಡಿ, ಕುಡ್ದು ನೋಡಿ ಹೆಂಗಿದೆ. ಅದಕ್ಕಲ್ಲಿ ಒಂದು ಸಿಪ್ ಕುಡ್ದು ನೋಡಿ ಹೆಂಗಿದೆ ಅಂತ. ಸ್ವೀಟ್ ಅಲ್ಲ ಇದು, ಒಂದು ಸಿಪ್ ಕುಡ್ದು ನೋಡಿ, ಟೇಸ್ಟ್ ನೋಡಿ ಹೆಂಗಿದೆ. ಪೈನಾಪಲ್ ಹೆಂಗಿದೆ ನೋಡಿ ವ್ಯೂ. ಚೆನ್ನಾಗಿದ್ಯಾ? ಸೂಪರ್ ಆಗಿದ್ಯಾ? ಇದು ಗಾರ್ಲಿಕ್ ಪೆರಿ ಪೆರಿ ಫ್ರೆಂಚ್ ಫ್ರೈಸ್. ಇದು ಬಂದು ಪೈನಾಪಲ್ ಕೊಕೊನೆಟ್ ಸಮಥಿಂಗ್ ಜ್ಯೂಸ್. garlic. Huh? The garlic. Yeah. So guys, night view ಹೇಗಿದೆ ಅನ್ನೋದನ್ನ ತೋರಿಸ್ತೀನಿ ನೋಡಿ. ಹಾ ಹಾ
ಸೈಡಾ ಇಲ್ಲಿ ಅಂತ ನೈಟ್ ವ್ಯೂ ಇದೆ. ನೋಡಿ ಇಲ್ಲಿ ಇಲ್ಲಿದ್ದು ನೋಡಿ ಹೆಂಗೆ ಕಾಣಿಸ್ತದೆ. ಹಾಂ ನೈಟ್ ಆದರೆ ಹೀಗಿರುತ್ತೆ. ಗಾಯ್ಸ್ ಹೇಳಿ ಏನು ಹೇಳ್ತೀಯ ಹೇಳು. ಅಲ್ಲ ನೀನು ಹೇಳ್ಬೇಕು. ಸೂಪರ್ ಆಗಿದೆಯಲ್ಲ. ಸೊ ಗೈಸ್ ನೀವು ಕೂಡ ಬನ್ನಿ, ಎಂಜಾಯ್ ಮಾಡಿ. ಬಾಯ್. Up late, missed the morning blaze, but the sunlight hits in so many ways. Grabbed my shades and hit the streets, no plan, chasing vibes like